ನಮಸ್ಕಾರ ಸ್ನೇಹಿತರೆ, ನಾನು ಡಾಕ್ಟರ್ ಸಂದೀಪ್ ಅಂತ. ನಮ್ಮ ಚಾನಲಲ್ಲಿ ಆರೋಗ್ಯದ ಬಗ್ಗೆ, ರೋಗದ ಲಕ್ಷಣಗಳ ಬಗ್ಗೆ, ಮನೆಮದ್ದುಗಳ ಬಗ್ಗೆ ಮತ್ತು ಮಾನವನ ಸರ್ವಾಂಗೀಣ ಬೆಳವಣಿಗೆಗಳ ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕ್ತಾ ಇರ್ತೀನಿ ಸ್ನೇಹಿತರೆ. ಈ ವಿಷಯಗಳಲ್ಲಿ ನಿಮಗೇನಾದ್ರು ಆಸಕ್ತಿ ಇತ್ತು ಅಂತ ಹೇಳಿದರೆ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಸೊ ಇವತ್ತಿನ ವಿಷಯ ಮಂಗನ ಬಾವು, ಪ್ಯಾರಟೈಟಿಸ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಸ್ನೇಹಿತರೆ. ಈ ಪ್ಯಾರಟೈಟಿಸ್ನ ಕಾರಣಗಳು, ಲಕ್ಷಣಗಳು ಮತ್ತು ಇದಕ್ಕೆ ಹೋಮಿಯೋಪತಿಯಲ್ಲಿ ಯಾವ ತರಹದ ಚಿಕಿತ್ಸೆ ಇದೆ ಅಂತ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ. ಪ್ಯಾರಟೈಟಿಸ್, ಮಂಗನ ಬಾವು. ಸೊ ಇದಕ್ಕೆ ಮೂಲವಾದ ಕಾರಣ ವೈರಸ್ಗಳು ಸ್ನೇಹಿತರೆ. ಈಗ ಇನ್ಫ್ಲೂಯೆನ್ಸಾ ವೈರಸ್ ಅಂತ ನೀವು ಕೇಳಿದಿರಿ. ಆ ಇನ್ಫ್ಲೂಯೆನ್ಸಾ ವೈರಸ್ಸಿಂದ ಬರ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಸ್ನೇಹಿತರೆ. 3-4 ವಿಧವಾದ ವೈರಸ್ಗಳಿಂದ ಈ ಪ್ಯಾರಟೈಟಿಸ್ ಆಗುವುದು ಸರ್ವೇಸಾಮಾನ್ಯ ಸ್ನೇಹಿತರೆ. ಆದರೆ ಬ್ಯಾಕ್ಟೀರಿಯಾಗಳಿಂದನೂ ಸಹಿತ ಈ ಪ್ಯಾರಟೈಟಿಸ್ ಆಗುವ ಸಾಧ್ಯತೆಗಳು ಇದ್ದೇ ಇರುತ್ತೆ ಸ್ನೇಹಿತರೆ. ಸೊ ಹೀಗಾಗಿ ಈ ಪ್ಯಾರಟೈಟಿಸ್ ಸಾಮಾನ್ಯವಾಗಿ 2 ವರ್ಷದಿಂದ 12 ವರ್ಷದ ಮಕ್ಕಳಿಗೆ ಬರ್ತಕ್ಕಂಥದ್ದು ಸರ್ವೇಸಾಮಾನ್ಯ ಸ್ನೇಹಿತರೆ. ಇದು ಒಂದು ತರಹದ ಸಾಂಕ್ರಾಮಿಕವಾದ ಸೋಂಕು ತರುವಂತಹ ಒಂದು ರೋಗ ಸ್ನೇಹಿತರೆ. ಸೊ ಹೀಗಾಗಿ ಈ ಮಕ್ಕಳಲ್ಲಿ ಪ್ಯಾರಟೈಟಿಸ್ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಸ್ನೇಹಿತರೆ. 2-12 ವರ್ಷದ ಮಗುವಿಗೆ ಈ ಮಂಗನ ಬಾವು ಈ ಭಾಗದಲ್ಲಿ ಊತ ಏನಾದ್ರು ಬಂತು ಅಂತ ಹೇಳಿದರೆ ಅದಕ್ಕೆ ಪ್ಯಾರೋಟಿಡ್ ಗ್ರಂಥಿಯ ಒಂದು ಉರಿಯೂತ ಅಂತಲೂ ನಾವು ಹೇಳ್ತೀವಿ. ಈ ಪ್ಯಾರಟೈಟಿಸ್ ಬರೀ ಮಕ್ಕಳಲ್ಲಿ ಮಾತ್ರವಲ್ಲ, ಇದು ದೊಡ್ಡವರಲ್ಲೂ ಬರ್ತಕ್ಕಂಥ ಸಾಧ್ಯತೆಗಳು ಇದ್ದೇ ಇರುತ್ತೆ. ಅಲ್ಲಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇರುತ್ತೆ ಅಥವಾ ಹಲ್ಲಿನ ತೊಂದರೆಗಳಿರುತ್ತೆ ಮತ್ತು ಹಲವಾರು ಕಾರಣಗಳಿಂದ ಈ ಪ್ಯಾರಟೈಟಿಸ್ ಆಗುವಂಥ ಸಾಧ್ಯತೆಗಳು ಇದ್ದೇ ಇರುತ್ತೆ ಸ್ನೇಹಿತರೆ. ಈ ಪ್ಯಾರೋಟಿಡ್ ಗ್ರಂಥಿ ಬರುವಂತಹ ಸಾಧ್ಯತೆಗಳಿಗೆ ಬಹಳಷ್ಟು ಕಾರಣಗಳು ಇದ್ದೇ ಇರುತ್ತೆ ಸ್ನೇಹಿತರೆ. ಇದು ವೈರಸ್ ಇಂದ ಬರ್ತಕ್ಕಂಥ ಕಾರಣ ಅಂತ ನಾನು ಆಗಲೇ ಹೇಳ್ತೀನಿ ಸ್ನೇಹಿತರೆ. ಈ ಪ್ಯಾರೋಟಿಡ್ ಗ್ರಂಥಿ ಇರತಕ್ಕಂಥ ಭಾಗದಲ್ಲಿ ಬಹಳಷ್ಟು ಎಂಜಲಿನ ಒಂದು ಗ್ರಂಥಿಗಳು ಬಹಳಷ್ಟು ಇರುತ್ತೆ. ಸಲೈವರಿ ಗ್ಲ್ಯಾಂಡ್ಸ್ ಅಂತಲೂ ನಾವು ಹೇಳ್ತೀವಿ ಸ್ನೇಹಿತರೆ. ಈ ಸಲೈವರಿ ಗ್ಲ್ಯಾಂಡ್ಸ್ ಸಹಿತ ಈ ಪ್ಯಾರೋಟಿಡ್ ಗ್ರಂಥಿಯ ಒಂದು ಇನ್ಫೆಕ್ಷನ್ನಿಂದ ಅವು ಸಹಿತ ಬಹಳಷ್ಟು ರೋಗಗ್ರಸ್ತ ಸ್ಥಿತಿಗೆ ಒಳಗಾಗುತ್ತೆ ಅಂತ ನನಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಸೊ ಹೀಗಾಗಿ ಈ ಪ್ಯಾರೋಟಿಡ್ ಗ್ರಂಥಿ ಮಂಗನ ಬಾವು ಬರ್ತಕ್ಕಂಥದ್ದು ವೈರಸ್ಗಳಿಂದ ಅಂತ ನಾನು ಹೇಳಿದೆ. ಈ ಒಂದು ಇನ್ಫೆಕ್ಷನ್ ಏನಾದ್ರು ಮಕ್ಕಳಲ್ಲಿ ಆಯಿತು ಅಂತ ಹೇಳಿದರೆ ಇದು ಬಹಳಷ್ಟು ಉಲ್ಬಣಿತವಾಗಿ ಬಹಳಷ್ಟು ತೊಂದರೆ ಕೊಡ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಸ್ನೇಹಿತರೆ. ಇದು ಸಾಂಕ್ರಾಮಿಕವಾದ ಒಂದು ರೋಗ ಅಂತಲೂ ನಾನಾಗಲೇ ತಿಳಿಸಿದ್ದೀನಿ. ಸೊ ಹೀಗಾಗಿ ಇದರಲ್ಲಿ ಸಿಸ್ಟಮೆಟಿಕ್ ಆಗಿ ಅಂತ ಹೇಳಿದರೆ ನಮ್ಮ ರಕ್ತನಾಳಗಳು, ನಮ್ಮ ನರಮಂಡಲಗಳು, ನಮ್ಮ ಪೂರ್ತಿಯಾದ ಇಮ್ಯುನಿಟಿ ಸಿಸ್ಟಮ್ ಅಂತ ಹೇಳಿದರೆ ರೋಗ ನಿರೋಧಕ ಶಕ್ತಿ ಪೂರ್ತಿಯಾಗಿ ಈ ಒಂದು ರೋಗದಲ್ಲಿ ರೋಗಗ್ರಸ್ತ ಸ್ಥಿತಿ ಉಂಟಾಗಿರುತ್ತೆ ಸ್ನೇಹಿತರೆ. ಸೊ ಹೀಗಾಗಿ ಈ ಪ್ಯಾರೋಟಿಡ್ ಗ್ರಂಥಿಯ ಒಂದು ಉರಿಯೂತ ಅಂತ ಹೇಳಿದರೆ ಪ್ಯಾರೋಟೈಟಿಸ್ ಅಂತ ನಾವೇನು ಹೇಳ್ತೀವಿ, ಮಂಗನ ಬಾವು ನಾವೇನು ಹೇಳ್ತೀವಿ, ಇದರಲ್ಲಿ ನಮ್ಮ ಜನನೇಂದ್ರಿಯಗಳು ಸಹಿತ ಇನ್ವಾಲ್ವ್ ಆಗಿರುತ್ತೆ. ಅಂತ ಹೇಳಿದರೆ ಟೆಸ್ಟಿಕಲ್ಸ್ ಅಂತ ನಾವೇನು ಹೇಳ್ತೀವಿ, ಈ ಜನನೇಂದ್ರಿಯಗಳು ಸಹಿತ ಈ ಒಂದು ರೋಗದಲ್ಲಿ ಬಹಳಷ್ಟು ಒಳಪಟ್ಟಿರುತ್ತೆ ಸ್ನೇಹಿತರೆ. ಹೀಗಾಗಿ ಈ ರೋಗದಲ್ಲಿ ಹಲವಾರು ಅಂಗಗಳು ರೋಗಗ್ರಸ್ತ ಸ್ಥಿತಿಯಲ್ಲಿ ಒಳಪಟ್ಟಿರುತ್ತೆ. ಒಂದು ನರಮಂಡಲಗಳು, ಇನ್ನೊಂದು ರಕ್ತನಾಳಗಳು, ನಮ್ಮ ಇಮ್ಯುನಿಟಿ ಸಿಸ್ಟಮ್, ರೋಗ ನಿರೋಧಕ ಶಕ್ತಿ ಮತ್ತು ಪ್ಯಾಂಕ್ರಿಯಾಸ್ ಅನ್ನುವ ಒಂದು ಗ್ರಂಥಿಯೂ ಸಹಿತ ಈ ಒಂದು ರೋಗಗ್ರಸ್ತ ಸ್ಥಿತಿಯಲ್ಲಿ ಒಳಪಟ್ಟಿರುತ್ತೆ ಸ್ನೇಹಿತರೆ. ಸೊ ಹೀಗಾಗಿ ಇದು ಒಂದು ಸಿಸ್ಟಮಿಕ್ ಡಿಸೀಸ್ ಅಂತಲೂ ನಾವು ಹೇಳ್ತೀವಿ ಸ್ನೇಹಿತರೆ. ಈ ಒಂದು ರೋಗದಲ್ಲಿ ಬರ್ತಕ್ಕಂಥ ಲಕ್ಷಣಗಳನ್ನು ಒಂದು ಸ್ವಲ್ಪ ತಿಳ್ಕೊಳ್ಳೋಣ ಸ್ನೇಹಿತರೆ. ರೋಗದಲ್ಲಿ ಬರ್ತಕ್ಕಂಥ ಒಂದು ಲಕ್ಷಣಗಳು ಅಂತ ಹೇಳಿದರೆ ಇದು ಒಂದು ತರಹದ ಗುಪ್ತವಾದ ರೋಗ ಅಂತಲೂ ನಾವು ಹೇಳ್ತೀವಿ. ಯಾಕೆ ಅಂತ ಹೇಳಿದರೆ ಇದು ಬಂದ 10-15 ದಿನದವರೆಗೆ ಅದು ಬಹಳ ಗುಪ್ತವಾಗಿ ದೇಹದಲ್ಲಿ ಇದ್ದೇ ಇರುತ್ತೆ ಸ್ನೇಹಿತರೆ. ಈ ಒಂದು ಸಮಯದಲ್ಲಿ ಯಾವುದೇ ತರಹದ ಲಕ್ಷಣಗಳು ದೇಹದ ಮೇಲೆ ಕಾಣ್ತಾ ಇರಲ್ಲ. 10-15 ದಿನ ಆದಮೇಲೆ ಸಣ್ಣದಾಗಿ ಜ್ವರ ಶುರುವಾಗುತ್ತೆ. ಈ ಜ್ವರ ಬಹಳಷ್ಟು ಉಲ್ಬಣಿತವಾಗಿ 10-15 ದಿನದವರೆಗೆ ಯಾವುದೇ ಒಂದು ಮೆಡಿಸಿನ್ಸ್ ಕೊಟ್ಟರು ಈ ಜ್ವರ ಕಡಿಮೆ ಆಗ್ತಿರಲ್ಲ. ಇದರ ಒಟ್ಟಿಗೆ ಈ ಪ್ಯಾರೋಟಿಡ್ ಗ್ರಂಥಿ, ಕಿವಿಯ ಹಿಂಭಾಗದಲ್ಲಿ ಇರ್ತಕ್ಕಂಥ ಪ್ಯಾರೋಟಿಡ್ ಗ್ರಂಥಿ ಬಹಳಷ್ಟು ಊದುವಿಕೆಗೆ ಒಳಗಾಗುತ್ತೆ ಸ್ನೇಹಿತರೆ. ಇದಕ್ಕೆ ಮಂಗನ ಬಾವು ಅಂತ ನಾವು ಕನ್ನಡದಲ್ಲಿ ಹೇಳ್ತೀವಿ, ಪ್ಯಾರಟೈಟಿಸ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತೀವಿ. ಸೊ ಈ ಒಂದು ಲಕ್ಷಣಗಳೇನಾದ್ರು ಕಂಡುಬಂತು ಅಂತ ಹೇಳಿದರೆ ಈ ಪ್ಯಾರಟೈಟಿಸ್ನ ಒಟ್ಟಿಗೆ ನರಮಂಡಲದ ಒಂದು ರೋಗಗಳು ಬಹಳಷ್ಟು
ಆಗಲಿಕ್ಕೆ ಸಾಧ್ಯತೆ ಇರುತ್ತೆ ಸ್ನೇಹಿತರೆ. ಮತ್ತು ಇಮ್ಯುನಿಟಿ ಸಿಸ್ಟಮ್ ಸಹಿತ ಈ ಒಂದು ರೋಗದಲ್ಲಿ ಬಹಳಷ್ಟು ಇನ್ವಾಲ್ವ್ ಇರುತ್ತೆ. ಮತ್ತು ಪ್ಯಾಂಕ್ರಿಯಾಸ್ ಅಲ್ಲಿ ಆಗ್ತಕ್ಕಂಥ ಉರಿಯೂತವೂ ಸಹಿತ ಈ ಪ್ಯಾರೋಟಿಡೈಟಿಸ್ ಅಲ್ಲಿ ಕಂಡುಬರ್ತಕ್ಕಂಥದ್ದು ಸರ್ವೇಸಾಮಾನ್ಯ ಸ್ನೇಹಿತರೆ. ಆರ್ಕೈಟಿಸ್ ಅಂತಲೂ ನಾವು ಹೇಳ್ತೀವಿ. ಅಂತ ಹೇಳಿದರೆ ಜನನೇಂದ್ರಿಯಗಳಾದ ಗಂಡು ಮಕ್ಕಳಲ್ಲಿ ಜನನೇಂದ್ರಿಯಗಳಾದ ಟೆಸ್ಟಿಕಲ್ ಸಹಿತ ಉರಿಯೂತಕ್ಕೆ ಒಳಗಾಗಿ ಆರ್ಕೈಟಿಸ್ ಅಂತ ಆಗುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಸ್ನೇಹಿತರೆ. ಇದರಲ್ಲಿ ಬಹಳಷ್ಟು ನೋವು ಕತ್ತಿನ ಹಿಂಭಾಗದಲ್ಲಿ ಈ ಒಂದು ಭಾಗದಲ್ಲಿ ಆಗ್ತಾ ಇರುತ್ತೆ. ಬಹಳಷ್ಟು ಉಲ್ಬಣಿತವಾದ ಒಂದು ನೋವುಗಳು ಇರುತ್ತೆ ಮೈ ತುಂಬ. ಮತ್ತು ಜಾಯಿಂಟ್ ಪೇನ್ಸ್ಗಳಿರುತ್ತೆ ಮತ್ತು ಹೊಟ್ಟೆ ನೋವು ಇರುತ್ತೆ ಮತ್ತು ಹೊಟ್ಟೆ ಹಸಿದನೇ ಇರಲ್ಲ. ಬಹಳಷ್ಟು ತೀವ್ರವಾದ ಒಂದು ಸುಸ್ತಾಗ್ತಾ ಇರುತ್ತೆ. ಬಹಳಷ್ಟು ತೀವ್ರವಾದ ಒಂದು ಬಾಯಾರಿಕೆ, ಚಳಿ ಮತ್ತು ತಲೆನೋವು ಎಲ್ಲ ಒಂದು ಲಕ್ಷಣಗಳು ಈ ಒಂದು ಪ್ಯಾರಟೈಟಿಸ್ನಲ್ಲಿ ಕಂಡುಬರುತ್ತೆ ಸ್ನೇಹಿತರೆ. ಪ್ಯಾರಟೈಟಿಸ್ನ ಕಾಂಪ್ಲಿಕೇಶನ್ಸ್ ಅಂತ ಹೇಳಿದರೆ ಪ್ಯಾರಟೈಟಿಸ್ ಬಹಳಷ್ಟು ಉಲ್ಬಣವಾಯಿತು ಅಂತ ಹೇಳಿದರೆ ಇದು ಬ್ರೈನ್ ಫೀವರ್ ಆಗುವಂಥ ಸಾಧ್ಯತೆಗಳು ಕಂಡುಬಂದಿದೆ ಸ್ನೇಹಿತರೆ. ಸೊ ಹೀಗಾಗಿ ಪ್ಯಾರಟೈಟಿಸ್ ಏನಾದ್ರು ಆಯಿತು ಅಂತ ಹೇಳಿದರೆ ಮೆದುಳು ಜ್ವರ ಆಗ್ತಾ ಇದೆಯಾ ಅನ್ನೋದನ್ನು ಪತ್ತೆ ಹಚ್ಚಿ ಅದನ್ನು ಸರಿಯಾಗಿ ಚಿಕಿತ್ಸೆಗೊಳಿಸಬೇಕಾಗುತ್ತೆ ಸ್ನೇಹಿತರೆ. ಯಾಕೆ ಅಂತ ಹೇಳಿದರೆ ಈ ಪ್ಯಾರಟೈಟಿಸ್ ಈ ಕತ್ತಿಗೆ ಬಹಳಷ್ಟು ಇರುವುದರಿಂದ ಮತ್ತು ನಮ್ಮ ಮೆದುಳಿನ ಭಾಗಕ್ಕೆ ಬಹಳಷ್ಟು ಇರುವುದರಿಂದ ಈ ಮೆದುಳು ಜ್ವರ ಆಗುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಸ್ನೇಹಿತರೆ. ಈ ಮೆದುಳು ಜ್ವರ ಬಂದಿತ್ತು ಅಂತ ಹೇಳಿದರೆ ಪ್ಯಾರಟೈಟಿಸ್ನಲ್ಲಿ ಅದಕ್ಕೆ ತಲೆನೋವು ಬಹಳಷ್ಟು ಇರುತ್ತೆ ಮತ್ತು ನೆಕ್ ಸ್ಟಿಫ್ನೆಸ್ ಅಂತ ಹೇಳ್ತೀವಿ. ಕತ್ತು ಅಲುಗಾಡಲು ಬಹಳಷ್ಟು ತೊಂದರೆ ಪಡ್ತಾ ಇರ್ತಾರೆ. ಬೆನ್ನಿನ ಭಾಗದಲ್ಲಿ ಬಹಳಷ್ಟು ನೋವಿರುತ್ತೆ ಮತ್ತು ಚಳಿ ಜ್ವರ ಬಹಳಷ್ಟು ಇರುತ್ತೆ ಮತ್ತು ಅವ್ರಿಗೆ ಬಹಳಷ್ಟು ತಲೆ ತಿರುಗುವಂಥ ಸಾಧ್ಯತೆಗಳು ಕಂಡುಬರ್ತಾ ಇರುತ್ತೆ. ಕಣ್ಣು ಮಂಜು ಆಗ್ತಾ ಇರುತ್ತೆ. ಬ್ರೇನಲ್ಲಿ ಏನಾದ್ರು ತೊಂದರೆಗಳಾಯಿತು ಅಂತ ಹೇಳಿದರೆ ಯಾವ್ಯಾವ ಲಕ್ಷಣಗಳು ಬರುತ್ತೆ ಅದೆಲ್ಲ ಲಕ್ಷಣಗಳು ಈ ಒಂದು ಪ್ಯಾರಟೈಟಿಸ್ನಲ್ಲಿ ಕಂಡುಬರ್ತಕ್ಕಂಥದ್ದು ಸರ್ವೇಸಾಮಾನ್ಯ. ಯಾಕೆಂತ ಹೇಳಿದರೆ ಈ ಪ್ಯಾರಟೈಟಿಸಿಂದ ಬ್ರೈನ್ ಫೀವರ್ ಆಗಿರುವ ಕಾರಣದಿಂದ ಈ ಬ್ರೈನ್ನಲ್ಲಿ ಅಂತ ಹೇಳಿದರೆ ಮೆದುಳಿನಲ್ಲಿ ಆಗ್ತಕ್ಕಂಥ ಚಲನವಲನಗಳು ಪೂರ್ತಿಯಾಗಿ ಸ್ಥಗಿತಗೊಂಡು ಮೆದುಳಿನ ಒಂದು ಕಾರ್ಯಾಚರಣೆ ಬಹಳಷ್ಟು ಕಡಿಮೆ ಆಗಿರುತ್ತೆ ಸ್ನೇಹಿತರೆ. ಸೊ ಇದಿಷ್ಟು ಲಕ್ಷಣಗಳು ಈ ಪ್ಯಾರಟೈಟಿಸ್ನಲ್ಲಿ ಕಂಡುಬರ್ತಕ್ಕಂಥದ್ದು ಸರ್ವೇಸಾಮಾನ್ಯ ಸ್ನೇಹಿತರೆ. ಇದಕ್ಕೆ ಇಂಗ್ಲೀಷ್ ಮೆಡಿಸಿನ್ಸ್ನಲ್ಲಿ ಅಲೋಪತಿಯಲ್ಲಿ ಪ್ಯಾರಟೈಟಿಸ್ಗೆ ಇದು ಸೆಲ್ಫ್ ಲಿಮಿಟಿಂಗ್ ಡಿಸೀಸ್ ಅಂತಲೂ ಅವ್ರು ಹೇಳ್ತಾರೆ. ಸೊ ಹೀಗಾಗಿ ಇದಕ್ಕೆ ಆ್ಯಂಟಿಬಯೋಟಿಕ್ಸ್ಗಳನ್ನು ಅವರು ಕೊಡಲ್ಲ ಸ್ನೇಹಿತರೆ. ಸೊ ಹೀಗಾಗಿ ಪ್ಯಾರಟೈಟಿಸ್ ವೈರಲ್ ಒರಿಜಿನ್ ಇರುವುದರಿಂದ ವೈರಸ್ ಇದರ ಕಾರಣವಾಗಿರುವುದರಿಂದ ಬಹಳಷ್ಟು ಔಷಧಿಗಳು ಇಂಗ್ಲೀಷ್ ಮೆಡಿಸಿನ್ಸ್ನಲ್ಲಿ ಇಲ್ಲ ಅಂತ ಅವರು ಹೇಳ್ತಾರೆ ಸ್ನೇಹಿತರೆ. ಆದರೆ ನಮ್ಮ ಹೋಮಿಯೋಪತಿಯಲ್ಲಿ ಇದಕ್ಕೆ ಬಹಳಷ್ಟು ಸಬಲವಾಗಿ ಒಳ್ಳೆಯ ಮೆಡಿಸಿನ್ಸು ಇದೆ ಅಂತ ನನಗೆ ತಿಳಿಸ್ತಾ ಇದೆ ಸ್ನೇಹಿತರೆ. ಯಾಕೆ ಅಂತ ಹೇಳಿದರೆ ರೋಗದ ಹಿನ್ನೆಲೆಯಾಗಿರ್ತಕ್ಕಂತಹ ಕಾರಣಗಳನ್ನು ಹುಡುಕಿ ಆ ಕಾರಣಗಳನ್ನು ನಾವೇನಾದ್ರು ಸರಿಯಾಗಿ ಚಿಕಿತ್ಸೆಗೊಳಿಸಿದ್ದೇ ಆಯಿತು ಅಂತ ಹೇಳಿದರೆ ನಮ್ಮ ಹೋಮಿಯೋಪತಿಯಲ್ಲಿ ಇದಕ್ಕೆ ಪ್ಯಾರಟೈಟಿಸ್ಗೆ ಬಹಳಷ್ಟು ಒಳ್ಳೆಯ ಔಷಧಿಗಳಿವೆ. ಈ ಒಂದು ರೋಗದಲ್ಲಿ ಉಲ್ಬಣಿತವಾಗಿ ಕಾಂಪ್ಲಿಕೇಶನ್ಗೆ ಹೋಗದೇ ಇರುವಂತಹ ಹಾಗೆ ಒಂದಿಷ್ಟು ಮೆಡಿಸಿನ್ಸ್ಗಳು ನಮ್ಮ ಹೋಮಿಯೋಪತಿಯಲ್ಲಿ ಇದ್ದೇ ಇದೆ ಸ್ನೇಹಿತರೆ. ಅದಕ್ಕೆ ಮುಖ್ಯವಾಗಿ ಪಲ್ಸಟಿಲ್ಲ ಅಂತ ನಾವು ಉಪಯೋಗಿಸ್ತೀವಿ. ಗ್ಲ್ಯಾಂಡ್ ಮೆಡಿಸಿನ್ಸ್ ಅಂತಲೇ ಒಂದು ಗ್ರೂಪ್ ಆಫ್ ಮೆಡಿಸಿನ್ಸ್ ಇದೆ. ಗ್ಲ್ಯಾಂಡ್ ಮೆಡಿಸಿನ್ಸ್ ಅಂತ ಹೇಳಿದರೆ ಅದು ಪಲ್ಸಟಿಲ್ಲ ಇದೆ, ಕಾರ್ಬೋವೇಜ್ ಇದೆ, ಕೆಲ್ಕೆರಿಯ ಕಾರ್ಬ್ ಇದೆ, ಬೈರೆಟಾ ಕಾರ್ಬ್ ಇದೆ. ಹೀಗೆ ಹಲವಾರು ಮೆಡಿಸಿನ್ಸು ನಮ್ಮ ಹೋಮಿಯೋಪತಿಯಲ್ಲಿ ಈ ಪ್ಯಾರಟೈಟಿಸ್ಗೆ ಇದೆ ಸ್ನೇಹಿತರೆ. ಸೊ ಹೀಗಾಗಿ ಈ ರೋಗಗ್ರಸ್ತ ಸ್ಥಿತಿಯಲ್ಲಿ ಒಳಗಾಗಿರ್ತಕ್ಕಂಥ ರೋಗಿಯ ಪೂರ್ತಿಯಾದ ಗುಣಲಕ್ಷಣಗಳನ್ನು ಪೂರ್ತಿಯಾದ ಒಂದು ಅವಲೋಕನವನ್ನು ನಾವು ರೋಗದ ಅವಲೋಕನವನ್ನು ಮಾಡಿ ಅವರಿಗೆ ಬೇಕಾದಂಥ ಒಂದು ಔಷಧಿಗಳನ್ನು ಕೊಟ್ಟಿದ್ದೇ ಆಯಿತು ಅಂತ ಹೇಳಿದರೆ ಈ ಪ್ಯಾರಟೈಟಿಸ್ ಪೂರ್ತಿಯಾಗಿ ಗುಣವಾಗುತ್ತೆ. ಮತ್ತು ಅದರಿಂದ ಆಗತಕ್ಕಂಥ ಕಾಂಪ್ಲಿಕೇಶನ್, ಅದರಿಂದ ಆಗತಕ್ಕಂಥ ಬಹಳಷ್ಟು ದುಷ್ಪರಿಣಾಮಗಳನ್ನು ಸರಿಯಾಗಿ ನಿಯಂತ್ರಿಸಿ ರೋಗಗ್ರಸ್ತ ಸ್ಥಿತಿಯಿಂದ ಪೂರ್ತಿಯಾಗಿ ಮಗುವನ್ನು ಅಥವಾ ರೋಗಿಯನ್ನು ಪೂರ್ತಿಯಾಗಿ ಹೊರತರಬಹುದು ಅಂತ ನಾನು ನಿಮಗೆ ಎತ್ತಿಸ್ತಾ ಇದ್ದೀನಿ ಸ್ನೇಹಿತರೆ. ಇದಿಷ್ಟು ಮಾಹಿತಿ ಈ ಪ್ಯಾರಟೈಟಿಸ್ನ ಬಗ್ಗೆ, ಮಂಗನ ಭಾವದ ಬಗ್ಗೆ. ಈ ಒಂದು ವಿಡಿಯೋ ನಿಮ್ಗೆ ಏನಾದ್ರು ಲೈಕ್ ಆಯಿತು ಅಂತ ಹೇಳಿದರೆ ನಿಮ್ಮ ಸ್ನೇಹಿತರಿಗೆ, ಬಂಧು ಬಾಂಧವರಿಗೆ, ಪ್ರೀತಿ ಪಾತ್ರರಿಗೆ ಎಲ್ಲರಿಗೂ ಕಳಿಸಿ. ಯಾಕೆಂತ ಹೇಳಿದರೆ ಪ್ಯಾರಟೈಟಿಸ್ನ ಒಂದು ಅರಿವು ಎಲ್ಲರಿಗೂ ಇರಲಿ. ಅದರ ಒಂದು ಔಷಧಿಗಳು ನಮ್ಮ ಹೋಮಿಯೋಪತಿಯಲ್ಲಿ ಚೆನ್ನಾಗಿ ಕೆಲಸ ಮಾಡಿ ಆ ಒಂದು ರೋಗಿಯನ್ನು ಗುಣಪಡಿಸುವ ಒಂದು ಸಾಧ್ಯತೆಗಳು ಇದೆ ಅಂತ ಎಲ್ಲರಿಗೂ ತಿಳಿಲಿ ಅಂತ ಈ ಒಂದು ವಿಡಿಯೋನ ಮಾಡಿದ್ದೀನಿ ಸ್ನೇಹಿತರೆ. ಇದಿಷ್ಟು ಹೇಳ್ತಾ ಈ ಎರಡು ಮಾತುಗಳನ್ನ ಮುಗಿಸ್ತೀನಿ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು.